ಬಾ. ಅಮ್ಮ 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 ಅತ್ತೆ ಅಮ್ಮ ಏನವಿ ಆಗ್ಲೇ ಮದ್ವೆ ಓಡಾಟ ಶುರು ಮಾಡ್ಕೊಂಡಿರೋ ಹಾಗಿದೆ. ಅಮ್ಮ ನಾನು ಅವತ್ತೇ ಹೇಳಿದ್ನಲ್ಲ ನನ್ಗಿದ್ರಲ್ಲಿ ಯಾವ ಆಸಕ್ತಿನೂ ಇಲ್ಲ ಅಂತ. ಹಾಗಂದ್ರೆ ಆಗುತ್ತೇನೋ? ಇದು ನಿನ್ನ ನಾದ್ನಿ ಮದ್ವೆ ತಾನೆ? ಇರ್ಬಹುದು, ಅದ್ ಬರೀ ಭಾವಿಸ್ಕೊಂಡ ಸಂಬಂಧ, ರಕ್ತ ಸಂಬಂಧ ಏನಲ್ವಲ್ಲ. ಗಂಡ ಹೆಂಡತಿದು ರಕ್ತ ಸಂಬಂಧನ ಒಂದಾಗೋಕೆ ಪ್ರೀತಿ ಮನ್ಸು ಮುಖ್ಯ ತಾನೆ. ಅದೇನೇ ಇರ್ಬೋದು, ನಾನಂತೂ ಈ ಮದ್ವೆಲಿ ಓಡಾಡಕ್ ಆಗಲ್ಲ, ನನಗ್ ಬೇರೆ ಕೆಲ್ಸ ಇದೆ. ಹಾಗಾದ್ರೆ ಮದ್ವೆ ಜವಾಬ್ದಾರಿನ ಯಾರು ತಗೊಳ್ತಾರೆ? ನೋಡಮ್ಮ, ನಾನು ಕನಕ ಸೇರಿ ಈ ಮದ್ವೆ ಜವಾಬ್ದಾರಿನೆಲ್ಲ ನಿನ್ಗೆ ವಹಿಸ್ಬಿಡೋದು ಅಂತ ತೀರ್ಮಾನ ಮಾಡಿದ್ದೀವಿ. ಹೌದು ಅತ್ತೆ, ತಗೊಳ್ಳಿ. ಇದ್ರಲ್ಲಿ 5 ಲಕ್ಷ ಇದೆ. ಮದ್ವೆಗ್ ಬೇಕಾಗಿರೋ ಬಟ್ಟೆ ಬರ ಎಲ್ಲ ನೀವೇ ಮುಂದೆ ನಿಂತು ಪರ್ಚೇಸ್ ಮಾಡಿ. ಈ ದುಡ್ಡು ಯಾಕೆ? ಅಯ್ಯೋ ಗೀಸ್ಕೊಳಕ್ಕ ಕೊಡಮ್ಮ, ಇಲ್ಲಿ ಈ ದುಡ್ಡು ನಾನು ಇಟ್ಕೊಂಡಿರ್ತೀನಿ. ನೀಲ್ಕಂಠ, ವಾಪಸ್ ಕೊಡು. ಅಕ್ಕ ಅದು ಕೊಡು ಒಂದೇ. ನೋಡ್ ಕನಕ, ಇದು ನೀನೇ ಕುದುರಿಸಿರೋ ಸಂಬಂಧ. ಬೀಗರು ಬೇಕು ಬೇಡ ಎಲ್ಲ ನಿಂಗೆ ಚೆನ್ನಾಗಿ ಗೊತ್ತಿರುತ್ತೆ. ನೀನೇ ಮುಂದೆ ನಿಂತು ಇದನ್ನ ನಡೆಸ್ಕೊಡ್ಬೇಕು. ಅತ್ತೆ, ನೀವು ಹಿರಿಯರು, ನಿಮ್ಮ ಮುಂದಾಳತ್ವದಲ್ಲಿ ಮದ್ವೆ ನಡಿಬೇಕು ಅನ್ನೋದು ನಮ್ಮ ಆಸೆ. ನೋಡಮ್ಮ, ನಾನು ಔಟ್ಡೇಟೆಡ್. ಈಗಿನ ಕಾಲದ ಹುಡುಗರು ಲೈಫ್ ಸ್ಟೈಲು ಬೇಕು ಬೇಡ ನನಗೆಲ್ಲಿ ಗೊತ್ತಾಗುತ್ತೆ. ಅದಕ್ಕೆ ನೀನೇ ನಿಂತು ನಿಭಾಯಿಸ್ಬೇಕು. ಅಕ್ಕ, ಇವ್ರನ್ನ ಯಾಕೆ ಒತ್ತಾಯಿಸ್ತಿದ್ಯಾ? ಇವ್ರು ಇಷ್ಟ ಇಲ್ಲ ಅಂತ ಹೇಳ್ತಿದಾರಲ್ಲ. ಈ ಮನೆ ಹಿರಿಯ ನಾನು, ಮದ್ವೆ ಜವಾಬ್ದಾರಿ ನನಗೆ ಕೊಡಿ. ಚೌಲ್ಟ್ರಿ ಬುಕ್ ಮಾಡೋದ್ರಿಂದ ಹಿಡಿದು ಹನಿಮೂನ್ ಸೂಟ್ ಬುಕ್ ಮಾಡೋದಕ್ಕ ಎಳ್ಳಷ್ಟು ಲೋಪ ಬರದಾಗೆ ನಾನ್ ನೋಡ್ಕೋತೀನಕ್ಕ. ನೀಲ್ಕಂಠ, ಮದ್ವೆ ಮಾಡೋದು ಅಂದ್ರೆ ಟ್ರೈನ್ ಟಿಕೆಟ್ ಬುಕ್ ಮಾಡಿದಷ್ಟು ಸುಲಭ ಅಲ್ಲ ಕನಕ. ನೀನೇ ಎಲ್ಲ ನೋಡ್ಕೊಮ್ಮ. ಅತ್ತೆ, ಅದು ಕನಕ, ಅವಿ ನಿನ್ ಜೊತೆ ಸಹಕರಿಸಲ್ಲ ಅಂತ ತಾನೆ? ಅವಿ, ನಾನು ಹೇಳ್ತಾ ಇದ್ದೆ, ಕನಕನ್ ಜೊತೆ ಈ ಮದ್ವೆಯಲ್ಲಿ ನೀನು ಓಡಾಡ್ಬೇಕು. ಎಲ್ಲ ಜವಾಬ್ದಾರಿನೂ ಅವಳು ಹೆಗ್ಲ ಮೇಲೆ ಹಾಕಿದ್ರೆ ಅವಳು ಹೇಗೋ ನಿಭಾಯಿಸ್ತಾಳೆ. ನಿನಗೆ ಇಷ್ಟ ಇದೆಯೋ ಇಲ್ವೋ, ಒಟ್ನಲ್ಲಿ ನಿನ್ ಕನಕನ್ ಜೊತೆನೇ ಇರಬೇಕು ಅಷ್ಟೇ. ನೋಡ್ ಕನಕ, ಇನ್ನು ಇದ್ರ ಬಗ್ಗೆ ಚರ್ಚೆ ಬೇಡ. ನೀನು ಅವಿ ಈ ಮದ್ವೆ ಜವಾಬ್ದಾರಿನ ನಿಭಾಯಿಸ್ತೀರ ಅಷ್ಟೇ. ನೋಡವಿ, ನಿನ್ ನಾಮಕಾವಸ್ಥೆಗೆ ಹೂ ಅನ್ನೋ. ನಿನ್ ಜೊತೆ ನಾನಿರ್ತೀನಿ, ನಿನ್ನ ಪರವಾಗಿ ನಾನೆಲ್ಲ ನೋಡ್ಕೋತೀನಿ. ಏನಂತೀಯ? ಅವಮಾನ, ಘೋರ ಅವಮಾನ. ಈ ಅವಮಾನ ಸಹಿಸ್ಕೊಂಡು ನಾನು ಒಂದು ಕ್ಷಣ ಇಲ್ಲಿರಲ್ಲ. ಹೊರಟೋಗ್ತೀನೋ, ಈ ಮನೆ ಬಿಟ್ಟು ಹೊರಟೋಗ್ತೀನಿ. ಯಾಕೆ ಮಾವ, ಚಿತ್ರ ಮಹಿಳಾ ಸಮಾಜಕ್ಕೆ ಹೋಗಿ ನೀವು ಜ್ಯೂಸ್ ಮಾಡ್ಬೇಕಾಯ್ತು ಅಂತಾನ? ಅದಕ್ಕೆಲ್ಲ ಕಣೋ ಅಕ್ಕ, ಈ ಮನೆಯಲ್ಲಿ ನನಗೆ ಕವಡೆ ಕಾಸಿನ ಬೆಲೆ ಇಲ್ದಾಗ ಮಾಡ್ಬಿಟ್ಲಲ್ಲ, ಅದಕ್ಕೆ. ಮನೆ ಬಿಟ್ಟು ಎಲ್ಗೆ ಹೋಗ್ತೀಯ ಮಾಮ? ಎಲ್ಲಾದ್ರೂ ಹೋಗು ಅಂದ್ರು ಕೇಳ್ದೆ ಅಕ್ಕ ಅಕ್ಕ ಅಂತ ಇಲ್ಲೇ ಬಂದು ಸೇರ್ಕೊಂಡಿದ್ಯಾ? ಹೋಗ್ತೀನೋ, ಈಗ ಹೋಗ್ತೀನಿ. ಅಕ್ಕ ಅನ್ನೋ ಮಮಕಾರ ನೆಗದ್ ಬಿದ್ದು ಹೋಯ್ತಲ್ಲ. ಅಕ್ಕ ಪಕ್ಕ ಇಟ್ಕೊಂಡು ಸಾಕ್ತಾಳೆ ಅನ್ಕೊಂಡಿದ್ದೆ, ಅಕ್ಕ ಪಕ್ಕನೆ ಮುರಿದ್ಬಿಟ್ಲಲ್ಲ. ನಾನು ಒಂದು ಕ್ಷಣ ಈ ಮನೆಯಲ್ಲಿ ಇರಲ್ಲ ಕಣೋ. ಅದೇ ಹೋಗ್ತೀನಿ ಹೋಗ್ತೀನಿ ಅಂತಿದ್ಯಲ್ಲ, ಎಲ್ಲಿಗೆ ಹೋಗ್ತೀಯಾ? ಹಿಮಾಲಯಕ್ಕೆ ಹೋಗ್ತೀನೋ. ಮಾವ, ಹೇಗೂ ಜ್ಯೂಸ್ ಮಾಡ್ತಾ ಇದ್ಯಾ, ಒಂದ್ ಲೋಟ ಕುಡ್ಕೊಂಡು ಒಂದ್ ಸ್ವಲ್ಪ ತಗೊಂಡು ಹೋಗು. ಹಿಮಾಲಯದಲ್ಲಿ ಒರಿಜಿನಲ್ ಐಸ್ ಹಾಕೊಂಡು ಕುಡಿಬಹುದು. ಲೇ ಶ್ರೀಕಾಂತ, ನಾನ್ ತಮಾಷೆ ಮಾಡ್ತೀನಿ ಅನ್ಕೊಂಡಿದ್ದೇನೋ? ನಿಜವಾಗ್ಲೂ ಹೋಗ್ತೀನೋ, ನಿಜವಾಗ್ಲೂ ಮನೆ ಬಿಟ್ಟು ಹೋಗ್ತೀನಿ. ಮಾವ, ಈಗಂತದ್ ಏನಾಯ್ತು? ಅವಮಾನ, ಭಾರಿ ಅವಮಾನ. ಅಲ್ಲ ಕಣೋ, ಸರ್ವಂ ಕಮಿಷನ್ ಮಯ ಆಗಿದೆ. ಮನೆ ಕಟ್ಟಿ ನೋಡಿ ಮದ್ವೆ ಮಾಡಿ ನೋಡು ಅಂತಿದ್ರು, ಈಗ ಸಿನಿಮಾ ಮಾಡಿ ನೋಡು ಅಂತ ಜೊತೆಗೆ ಸೇರ್ಕೊಂಡಿದೆ. ಮನೆ ಕಟ್ಟಿದ್ರೆ ಕಾಂಟ್ರಾಕ್ಟ್ರು ಇನ್ನೊಂದು ಮನೆಗಾಗುವಷ್ಟು ದುಡ್ಡನ್ನ ಹೊಡ್ಕೋತಾನೆ. ಮದುವೆ ಮಾಡಿಸೋ ದಲ್ಲಾಳಿ ಸ್ವಂತ ಮಗಳಿಗೆ ಮದುವೆ ಮಾಡಿಸ್ತಾನೆ ಅದೇ ದುಡ್ಡಲ್ಲಿ. ಸಿನಿಮಾ ಪ್ರೊಡಕ್ಷನ್ ಮ್ಯಾನೇಜರು ಹೊಸ ಸಿನಿಮಾನ ಸೆಟ್ಟೇರಿಸ್ತಾನೆ. ಇಲ್ಲಿ ಅಕ್ಕ ನನ್ನ ಬಾಯಿಗೆ ಮಣ್ಣಾಕಿ ನನ್ನನ್ನ ಚೆಟ್ಟಕ್ಕೆ ಏರಿಸ್ಬಿಟ್ಲಲ್ಲೋ. ಅಂದ್ರೆ ಏನ್ ಮಾವ?
ಅಂದ್ರೆ ಕನಕ ಮದುವೆ ಖರ್ಚಿಗೆ 5 ಲಕ್ಷ ಕೊಡಕ್ ಬಂದ್ರೆ ಬೇಡ ನೀನೇ ಮುಂದೆ ನಿಂತು ಮದುವೆ ಮಾಡು ಅನ್ಬಿಡದ. ಅಕ್ಕನ್ಗೇನ್ ತಲೆ ಕೆಟ್ಟಿದ್ಯಾ ಅಂತ ಅಲ್ಲ, ಅನ್ಯಾಯವಾಗಿ 5 ಲಕ್ಷ ಕೆಲ್ಲಾಕ್ಬಿಟ್ಲಲ್ಲೋ. ಏ ನೀಲ್ಕಂಠ, ಯಾಕೋ ಸುಮ್ನೆ ಒದರುತ್ಯಾ? ಸ್ವಂತ ಅಕ್ಕನಾಗ್ ನನ್ ಮದ್ವೆ ನೀನೇನು ಓಡಾಡ್ದೆ? 3 ದಿನಾನು ಛತ್ರದಲ್ಲಿ ಇಸ್ಪಿಟ್ ಆಡ್ಕೊಂಡು ಬಿದ್ದಿದ್ದೆ. ನಿನ್ ತಂಗಿಗಾದ್ರೂ ಮದ್ವೆ ಮಾಡಿದ್ಯಾ? ಇಲ್ಲ, ಅವಳು ಯಾರ ಜೊತೆನೋ ಓಡ ಹೋದ್ಲು. ಅಟ್ಲೀಸ್ಟ್ ನೀನಾದ್ರೂ ಒಂದು ಹುಡುಗಿ ಹುಡ್ಕೊಂಡ್ಯಾ? ಅದೂ ಇಲ್ಲ, ನನ್ ಮಗಳ ಹಿಂದೆ ಬಿದ್ದೆ. ಹುಡುಗಿ ಹುಡುಕೋದಕ್ಕೂ ಸೋಂಬೇರಿತನ ನಿನ್ಗೆ. ನೀನು ಮದ್ವೆ ಮಾಡ್ತೀಯಾ? ಇದನ್ನೆಲ್ಲ ಹೇಳ್ದೆ ನಿನ್ ಮರ್ಯಾದೆ ಉಳಿಸಿದೀನಿ. ದುಡ್ಡಿರೋದು ಕನಕ ಮತ್ತೆ ಅವಿಯತ್. ನಾವ್ ಏನೇ ಮಾಡಿದ್ರು ಅವ್ರ ಮುಂದೆ ಕೈ ಚಾಚ್ಬೇಕು. ಆ ಭಿಕ್ಷೆಯಲ್ಲಿ ಮದ್ವೆ ಮಾಡುವಂತ ಕರ್ಮ ನನಗೇನೂ ಬಂದಿಲ್ಲ. ಹೊಡೆದ್ರೆ ಭಂಡಾರನೇ ಹೊಡಿಬೇಕು. ನಿಂತರ ಅಕ್ಸಾಲಿಗ ತೊಳೆದಿರೋ ನೀರಲ್ಲಿ ಚಿನ್ನ ಹುಡುಕ್ಬಾರ್ದು. ಎಲ್ಲ ಅವ್ರು ಮಾಡಿದ ಹಾಗೆ ಇರ್ಬೇಕು. ಆದ್ರೆ ಮೂಗ್ದಾರ ನಮ್ ಕೈಯಲ್ಲಿರ್ಬೇಕು. ದಂತ ಹೊಡಿತೀಯೋ ಅಥವಾ ಹಿಮಾಲಯಕ್ಕೆ ಹೋಗಿ ಸಂತನಾಗ್ತೀಯೋ ಯೋಚನೆ ಮಾಡು. ಮಾವ, ಹೇಗೂ ಹಿಮಾಲಯಕ್ಕೆ ಹೋಗ್ತಾ ಇದೀಯಾ, ಹಾಗೆ ಡಾರ್ಜಿಲಿಂಗ್ ನಲ್ಲಿ ಒಂದ್ ಸೂಟ್ ಬುಕ್ ಮಾಡಿಸು. ನಾನು ಪ್ರಿಯಾ ಬರ್ತೀವಿ. ಡಾರ್ಜಿಲಿಂಗ್ ಅಂತೆ ಡಾರ್ಜಿಲಿಂಗು. ನನಗೆ ಆತ್ಮಲಿಂಗಕ್ಕೆ ಹೋಗಿ ತಲೆ ಚಟ್ಕೊಳ್ಳೋಣ ಅನ್ನೋ ಹಾಗಾಗಿದೆ. ಇವನ್ಗಿಲ್ಲಿ ತಮಾಷೆ. ಎಲ್ಲ ನನ್ನ ಕರ್ಮ ಕರ್ಮ. ನೀಲ್ಕಂಠ, ನೀಲ್ಕಂಠ, ಬೇಗ ಬಾರೋ ಇಲ್ಲಿ. ಯಾಕಕ್ಕ, ಏನಾಯ್ತು? ಯಾಕ ಕೂಕೋತಾ ಇದ್ಯಾ? ನನ್ ರೂಮ್ ಅಲ್ಲಿ ಇಟ್ಟಿದ್ದ ಎಕ್ಸ್ಪೆನ್ಸಿವ್ ನೆಕ್ಲೆಸ್ ಕಾಣ್ತಾ ಇಲ್ಲ ಕಣೋ. ಏನು ನೆಕ್ಲೆಸ್ ಕಾಣಿಸ್ತಿಲ್ವಾ? ಇಲ್ಲ ಕಣೋ, ಅದ್ ಎಲ್ಲಿ ಹೋಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಡ್ಕೊಂಡು ಹೋಗೋದಕ್ಕೆ ಅದಕ್ಕೇನ್ ಕಾಲ ಇದೆ? ಅಲ್ಲೇ ಎಲ್ಲೋ ಇರುತ್ತೆ, ಸರಿಯಾಗಿ ಹುಡುಕಾಕ. ಇಡೀ ರೂಮ್ ಜಾಲಾಡಿದೀನಿ ಕಣೋ, ಎಲ್ಲೂ ಕಾಣ್ತಾ ಇಲ್ಲ. 8 ಲಕ್ಷ ರೂಪಾಯಿ ಅದಕ್ಕೆ. ಅಮ್ಮ, 8 ಲಕ್ಷ ರೂಪಾಯಿ ನೆಕ್ಲೆಸ್ ಕಾಣ್ತಾ ಇಲ್ಲ ಅಂದ್ರೆ ಏನಮ್ಮ ಅರ್ಥ? ಅದು ಏನಾಯ್ತು ಅಂತ ನಂಗೂ ಗೊತ್ತಿಲ್ಲ ಶ್ರೀಕಾಂತ್. ನನ್ ಕೈ ಕಾಲೇ ಆಡ್ತಾ ಇಲ್ಲ. ಅಕ್ಕ, ಎಂಗೇಜ್ಮೆಂಟ್ ದಿನ ಏನಾದ್ರು ತೆಗ್ದಿದ್ದೀನಕ್ಕ? ಅಯ್ಯೋ ಇಲ್ಲ ಕಣೋ, ಇತ್ತೀಚೆಗೆ ಅದನ್ನ ಹಾಕೊಂಡೇ ಇಲ್ಲ ನಾನು. ಅಂತ ಕಾಸ್ಟ್ಲಿ ನೆಕ್ಲೆಸ್ ನ ಮನೇಲಿ ಯಾಕಮ್ಮ ಇಟ್ಟಿದ್ದೆ? ಬ್ಯಾಂಕ್ ಲಾಕರ್ ಅಲ್ಲಿ ಇಟ್ಟಿದ್ರೆ ಸೇಫ್ ಆಗಿರ್ತಿರ್ಲಿಲ್ವಾ? ಏಯ್ ಶ್ರೀಕಾಂತ, ಏನೋ ನೀನ್ ಹೇಳೋದು? ನಮ್ಮ ಮನೆಯಲ್ಲಿ ನಮ್ಮ ವಸ್ತುಗಳನ್ನ ಇಟ್ಕೊಳ್ಳೋ ಭದ್ರತೆನೂ ನಮ್ಗಿಲ್ವಾ? ಅದನ್ನ ತಗೊಂಡಾಗೆ ಆಚೆ ಮುಚ್ಚಿಡ್ಬೇಕೇನೋ? ಚಿನ್ನ ಬೆಳ್ಳಿ ಕಾಲಕ್ಕೆ ಸಿಕ್ತಿದ್ರು ಕಣ್ಣೆತ್ ಕೂಡ ನೋಡ್ತಿರ್ಲಿಲ್ಲ. ಅದ್ ಎಲ್ಲೆಸಿದ್ರು ಅಲ್ಲೇ ಬಿದ್ದಿರ್ತಿತ್ತು. ಇಂಥ ಮನೆಯಲ್ಲಿ ನೆಕ್ಲೆಸ್ ಕಾಣಿಸ್ತಿಲ್ಲ ಅಂದ್ರೆ ಏನರ್ಥ? ಏ ನೀಲ್ಕಂಠ, ಏನೋ ಕೃಷ್ಣದೇವರಾಯನ್ ವಂಶದಿಂದ ಉದುರಿದವನ್ ತರ ಆಡ್ತಾ ಇದ್ಯಾ? ಇಲ್ಲೇನ್ ಚಿನ್ನ ಬೆಳ್ಳಿನ ರಸ್ತೆ ಬದಿಲಿ ಅಳಿತಾ ಇದ್ರ? ಅಕ್ಕ, ಆದ್ರೂ ಈ ಮನೆಯಿಂದ ಒಂದ್ ಚಿನ್ನ ಚೂರು ಕಾಣೆ ಆಗಿದ್ದೇನಕ್ಕ? ಈಗ ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ನೆಕ್ಲೆಸ್ ಕಾಣಿಸ್ತಿಲ್ಲ ಅಂದ್ರೆ ಸುಮ್ನೆ ಇರಕ್ಕಾಗುತ್ತಾ? ನಾನ್ ಸುಮ್ನೆ ಇರಲ್ಲ ಅಕ್ಕ. ಆ ನೆಕ್ಲೆಸ್ ಎಲ್ಲೋಯ್ತು ಅಂತ ಪತ್ತೆ ಆಗ್ಲೇಬೇಕು. ಈಗ ಹಾರಾಡಿದ್ರೆ ನೆಕ್ಲೆಸ್ ಸಿಕ್ಬಿಡುತ್ತಾ? ಅದ್ ಎಲ್ಲಿದೆ ಅಂತ ಹುಡ್ಕೋದ್ ನೋಡು. ಅಕ್ಕ, ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೇನಕ್ಕ? ಕಳ್ಳನ್ನ ಪಕ್ಕದಲ್ಲೇ ಇಟ್ಕೊಂಡು ಊರೆಲ್ಲ ಹುಡ್ಕಿದ್ರೆ ಏನ್ ಪ್ರಯೋಜನ? ಮಾವ, ಏನ್ ನಿಮ್ ಮಾತಿನ ಅರ್ಥ? ಶ್ರೀಕಾಂತ, ನೆಕ್ಲೆಸ್ ನ ಯಾರು ಅಭ್ಯಾಸ ಮಾಡಿದಾರೆ ಅಂತ ನನಗೆ ಗೊತ್ತು ಕಣೋ. ನೀಲ್ಕಂಠ, ಯಾರೋ? ಈಗ ನೆಕ್ಲೆಸ್ ಕದ್ದೋರ್ ಕುತ್ತಿಗೆಗೆ ಹುರುಳಾಗ್ತೀನಿ, ನೋಡ್ತೀರಿ? ಯಶೋದಾ, ಯಶೋದಾ! ನೋಡಿ ಯಶೋದ, ನಾನೇನ್ ಬೇಕಾದ್ರೂ ಸಹಿಸ್ಕೊಳ್ತೀನಿ, ಆದ್ರೆ ಈ ಕಳ್ತನ ಮಾತ್ರ ಸಹಿಸ್ಕೊಳ್ಳಲ್ಲ. ಹೇಳಿ, ಎಲ್ಲಿಟ್ಟಿದ್ಯಾ ನೆಕ್ಲೆಸ್ನ? ಅಮ್ಮವ್ರೆ, ಯಾವ ನೆಕ್ಲೆಸು? ನನ್ಗೇನು ಗೊತ್ತಿಲ್ಲ. ನೀನ್ ಕದ್ದಿರೋ ನಮ್ಮ ಅಕ್ಕನ ನೆಕ್ಲೆಸ್ ಒಂದಲ್ಲ ಎರಡಲ್ಲ 8 ಲಕ್ಷ ರೂಪಾಯಿದು. ಎಲ್ಲಿಟ್ಟಿದ್ಯಾ ಹೇಳೋ? ಅಯ್ಯಯ್ಯೋ, ನಾನ್ಯಾಕೆ ಅವ್ರ ನೆಕ್ಲೆಸ್ ತಗೊಳ್ಳಿ? ಏಯ್ ಯಶೋದ, ನಾಟಕ ಆಡ್ಬೇಡ. ಕದ್ದವ್ರು ಯಾರು ನಾನು ಕದ್ದಿದ್ದೀನಿ ಅಂತ ಒಪ್ಕೊಳ್ಳಲ್ಲ. ಮರ್ಯಾದೆಯಾಗಿ ನೆಕ್ಲೆಸ್ ಎಲ್ಲಿಟ್ಟಿದ್ಯಾ ಅಂತ ಹೇಳ್ಬಿಡು. ನನ್ಗೆ ಯಾವ ನೆಕ್ಲೆಸ್ಸು ಗೊತ್ತಿಲ್ಲ. ನಾನು ಅದನ್ನ ಕಣ್ಣಿಂದನೂ ನೋಡ್ದೋಳಲ್ಲ. ಅಮ್ಮವ್ರೆ, ದಯವಿಟ್ಟು ನನ್ನ ನಂಬಿ ನನ್ನ ಬಿಟ್ಬಿಡಿ. ನೋಡಿ ಯಶೋದ, ಬಡತನ ಇರುತ್ತೆ, ಹಾಗಂತ ಇನ್ನೊಬ್ರು ಮನೆ ಒಡವೆ ಕದ್ದಿಯಾಗ ನೋಡು. ಆ ನೆಕ್ಲೆಸ್ ಎಲ್ಲಿದ್ಯೋ ಮರ್ಯಾದೆಯನ್ನ ಕೊಟ್ಬಿಡು.
ಇಲ್ಲಮ್ಮ, ನಾನಂಥದಕ್ಕೆಲ್ಲ ಆಸೆ ಪಡೋಳಲ್ಲ. ಏಯ್, ಈ ಮನೆಯಲ್ಲಿ ನೀನಲ್ದೆ ಇನ್ಯಾರು ತಗೊಳಕ್ ಸಾಧ್ಯ? ಗದ್ಗೆಟ್ ಮನೆಯಿಂದ ಬಂದಿರೋದು ಇಬ್ರೆ, ಒಂದು ನೀನು, ಇನ್ನೊಂದು ಆ ಕನಕ. ನೀನ್ ತಗೊಂಡಿಲ್ಲ ಅಂದ್ರೆ ಏನ್ ಆ ಕನಕ ತಗೋತಾಳ? ಅಯ್ಯಯ್ಯೋ ಪಾಪ, ಅವ್ರ್ಯಾಕೆ ತಗೋತಾರೆ? ಅದನ್ನೇ ಕೇಳ್ತಿರೋದು, ಅವಳು ಯಾಕೆ ತಗೋತಾಳೆ? ಪುಕ್ಸಟ್ಟೆ ಯಾರ್ದೋ ಇಡೀ ಗಂಟೆ ಸಿಕ್ಕಿದ್ಯಲ್ಲ, ಲೂಟಿ ಹೊಡಿಯೋರ್ಗೆ ಕಳ್ತನ ಯಾಕ್ಬೇಕು? ಅಂದ್ಮೇಲೆ ಆ ನೆಕ್ಲೆಸ್ ನ ಕದ್ದಿರೋದು ನೀನೇ ತಾನೇ? ಇಲ್ಲ, ನಾನು ಯಾವತ್ತೂ ಅಂತ ಕೆಲಸ ಮಾಡ್ದೋಳಲ್ಲ. ದಯವಿಟ್ಟು ನಿಮ್ನ ಕೈ ಮುಗ್ದು ಕೇಳ್ಕೊತೀನಿ, ಕಳ್ಳಿ ಅನ್ನೋ ಆರೋಪ ಮಾತ್ರ ಹೊರಿಸ್ಬೇಡಿ. ಏ ಯಶೋದ, ಹೊರಗಡೆ ಅವ್ರು ಯಾರಾದ್ರೂ ನಿನ್ ಮಾತು ಕೇಳಿಸ್ಕೊಂಡ್ರೆ ನಾವೇ ಯಾರೋ ಒಡ್ಬೇಕದ್ದು ನಿನ್ ಮೇಲೆ ಹಾಕ್ತಿದ್ದೀವ ಅನ್ನೋ ಆಗಿದೆ. ಸುಮ್ಮನೆ ನೆಕ್ಲೆಸ್ ಕೊಡು. ನೋಡಿ, ನಿಮ್ಗೆ ಹೇಗೆ ಹೇಳ್ಬೇಕೋ ನನಗೆ ಗೊತ್ತಾಗ್ತಿಲ್ಲ. ನಾನು ಆ ನೆಕ್ಲೆಸ್ ತಗೊಂಡಿಲ್ಲ. ದಯವಿಟ್ಟು ನನ್ನ ನಂಬಿ. ಅಯ್ಯೋ ದೇವ್ರೆ, ಇದೆಂತ ಅಗ್ನಿ ಪರೀಕ್ಷೆನಪ್ಪ. ನೋಡೋ, ನೀನ್ ಏನೇ ಪಲ್ಟಿ ಹೊಡೆದ್ರೋ ನಾವು ನಿನ್ನ ಸುಮ್ಮನೆ ಬಿಡಲ್ಲ. ನೀನಾಗೆ ಕದ್ದು ಮಾಲನ್ನ ವಾಪಸ್ ಕೊಟ್ಟು ಒಪ್ಕೊಂಡ್ರೆ ಸರಿ, ಇಲ್ಲ ಕುತ್ಕೆಡ್ದು ಆಚೆ ನೂಕಿ ಬೀದಿಲಿ ಅವಮಾನ ಮಾಡ್ಬೇಕಾಗುತ್ತೆ. ನೀನ್ ಕಳ್ಳಿ ಅಂತ ಗೊತ್ತಾದ್ರೆ ಜನ ಕಲ್ ತಗೊಂಡು ಹೊಡಿತಾರೆ. ಜನ ನಿನ್ನ ಕೆಲ್ಸಕ್ಕೆ ಸೇರಿಸ್ಕೊಳ್ಳೋದಿರ್ಲಿ, ಇಡೀ ಭಿಕ್ಷೆ ಕೂಡ ನಿನಗೆ ಹಾಕಲ್ಲ. ನಿನಗೆ 5 ನಿಮಿಷ ಟೈಮ್ ಕೊಡ್ತೀನಿ, ಯೋಚನೆ ಮಾಡೋ. ಅಕ್ಕ, ಇನ್ನು ಏನ್ ಮುಖ ನೋಡ್ತಾ ಇದ್ಯಾ? ಇವಳು ಒಳ್ಳೆ ಮಾತಿಗೆ ಬಗ್ಗೋಳಲ್ಲ, ಚೆನ್ನಾಗಿ ಚರ್ಬಿ ಬೆಳೆಸ್ಕೊಂಡಿದ್ದಾಳೆ. ಗಂಡ್ಸಾಗಿದ್ರೆ ಇಲ್ಲೇ ಗುಂಡಿ ತೋಡಿ ಊತ್ ಬಿಡ್ತಿದ್ದೆ. ಮೊದ್ಲು ಕುತ್ಕೆಡ್ದ ಆಚೆ ನೂಕಕ್ಕ. ಏಯ್, ಕೇಳಿಸ್ತಾ? ಈಗೇನು ಬಾಯ್ ಬಿಡ್ತೀಯ ಅಥವಾ ಕುತ್ಕೆ ಹಿಡಿದು ಆಚೆಗೆ ತಳ್ಬೇಕಾ? ಇಲ್ಲಮ್ಮ, ದೇವ್ರ ಸಾಕ್ಷಿಯಾಗು ನಾನು ನಿಮ್ಮ ಒಡವೆ ಮುಟ್ಟಿಲ್ಲ. ಆ ನೆಕ್ಲೆಸ್ ಮುಟ್ಟಿದ್ರೆ ನನ್ನ ಕೈ ಸೇದೋಗ್ಲಿ. ದಯವಿಟ್ಟು ನನ್ನ ನಂಬಿ. ಅವಮಾನ ಮಾಡಿ ನನ್ನನ್ನು ಹೊರಗಡೆ ಹಾಕ್ಬೇಡಿಮ್ಮ, ಹೊರಗಡೆ ಹಾಕ್ಬೇಡಿ. ಅಕ್ಕ, ಎಷ್ಟೊತ್ತು ಅಂತ ಇವಳು ನಾಟಕ ನೋಡ್ತಿರೋದು? ಮೊದ್ಲು ಕುತ್ಕೆಡ್ದ ಆಚೆ ನೂಕಕ್ಕ. ಏಯ್, ನಿನ್ನಂತ ಕಳ್ಳಿನ ಈ ಮನೇಲಿ ಇಟ್ಕೊಂಡ್ರೆ ನಮ್ಗೆ ಅವಮಾನ. ನಡಿಯ ಆಚೆ. ಏನ್ ಮುಖ ನೋಡ್ತಾ ಇದ್ಯಾ? ನಡಿ ಆಚೆ. ದಯವಿಟ್ಟು ನನ್ನ ನಂಬಿ ಅಮ್ಮೋರೆ, ನಾನಂತೋಳಲ್ಲ. ನಿನ್ನನ್ನ ಏನ್ ಅಮ್ಮೋರೆ, ನನ್ನ ಬಿಟ್ಬಿಡಿ ಅಮ್ಮೋರೆ, ನಾನಂತೋಳಲ್ಲ ಅಮ್ಮೋರೆ. ಇರ್ತಾರೆ ಹೇಳಿ, ಏನಾಯ್ತು? ಪೆಟ್ಟಾಯ್ತಾ? ಅತ್ತೆ, ಏನಿದೆಲ್ಲ? ಯಾಕೆ ಇವ್ರನ್ನ ಅಷ್ಟು ಅಮಾನವೀಯವಾಗಿ ತಳೆದ್ರಿ? ಅಂಥದ್ದು ಏನ್ ಮಾಡಿದ್ರು ಇವರು? ಕನಕ, ನೀನ್ ಯಾಕೆ ಇವಳನ್ನ ವಹಿಸ್ಕೊಂಡು ಮಾತಾಡ್ತಾ ಇದ್ಯಾ? ಇಂಥ ಕಳ್ಳರನ್ನೆಲ್ಲ ಮನೆ ಒಳಗಡೆ ಸೇರಿಸ್ಕೊಳ್ಬಾರ್ದು. ಏನು ಕಳ್ಳಿನ? ಒಂದಲ್ಲ ಎರಡಲ್ಲ, 8 ಲಕ್ಷ ರೂಪಾಯಿ ನೆಕ್ಲೆಸ್ ಕದ್ದಿದ್ದಾಳೆ ಇವಳು. ಮತ್ತೆ ಏನ್ ಹೇಳ್ತಿದ್ರ ನೀವು? ಯಶೋಧ ಅವ್ರ ನೆಕ್ಲೆಸ್ ಯಾಕೆ ಕದ್ದಿತಾರೆ? ಅನಕ, ಯಶೋಧ ಅಂತ ಹೆಸರಿಟ್ಕೊಂಡ್ಬಿಟ್ರೆ ಇವಳೇನ್ ಗೌತಮ ಬುದ್ಧನ ಹೆಂಡ್ತಿನ? ಅಕ್ಕಂದು ನೆಕ್ಲೆಸ್ ಕಾಣೆಯಾಗಿದೆ. ಇದ್ದವ್ರು 3 ಜನದಲ್ಲಿ ಕದ್ದವ್ರು ಯಾರು ಅನ್ನೋ ಹಾಗಾಗಿದೆ. ನೆಕ್ಲೆಸ್ನ ಇವಳಲ್ದೆ ಇನ್ಯಾರು ಕದಿಯಕ್ ಸಾಧ್ಯ? ಚಿತ್ರನ್ ಫೋನ್ ಮಾಡಿ ಕೇಳಿದ್ರೆ ಅವಳು ನನಗೆ ಗೊತ್ತಿಲ್ಲ ಅಂತಾಳೆ. ನೋಡಿ, ಇವ್ರ ಅಂತವ್ರಲ್ಲ. ಪ್ರಿಯಾ ಇವ್ರ ಬಗ್ಗೆ ಎಲ್ಲ ಹೇಳಿದಾಳೆ. ಇವ್ರಿಗೆ ಗಂಡ ಮಕ್ಕಳು ಅಂತ ಯಾರೂ ಇಲ್ಲ. ಒಂಟಿಯಾಗಿ ಯಾವ್ದೋ ಜೋಪಡಿಯಲ್ಲಿ ಜೀವನ ಮಾಡ್ತಿದ್ದಾರೆ. ಇವ್ರ ನೆಕ್ಲೆಸ್ ಕದ್ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ಅಂತನಾ? ದಿಢೀರಂತ ಶ್ರೀಮಂತರ ಆದ್ರೆ ಹೊಗೆ ಕುಡ್ಕೊಂಡು ಬೇಯ್ಸಾಕತ್ ತಪ್ಪುತ್ತೆ. ದಿಮ್ಮೇಲೆ ರಂಗ ಅಂತ ತಿರ್ಕೊಂಡು ಇರ್ಬೋದು ಅಂತ. ಹಾಗಂತ ನೀವೇ ಏನೇನೋ ಕಲ್ಪನೆ ಮಾಡ್ಕೊಂಡು ಇವ್ರ ಮೇಲೆ ಕಳ್ತನದ ಆರೋಪ ಹೊರಿಸೋದ? ಇವ್ರನ್ನ ಇಲ್ಲಿ ಕರ್ಕೊಂಡ್ ಬಂದ್ ಸೇರ್ಸಿರೋದು ಪ್ರಿಯಾ. ಅವ್ರ ಮನೇಲಿ ಇವ್ರು ಕೆಲ್ಸಕ್ಕಿದ್ರಂತೆ. ಅವಳಿಗೆ ಇವ್ರು ಏನು ಅಂತ ಗೊತ್ತಿರಲ್ವಾ? ಈಕೆ ಕಳ್ಳಿ ಅಂತ ಅವಳಿಗೆ ಗೊತ್ತಿದ್ದಿದ್ರೆ ಇಲ್ಲೇ ಕರ್ಕೊಂಡ್ ಬಂದ್ ಸೇರ್ಸ್ತಿದ್ಲು. ಅದನ್ನೇ ನಾನು ಕೇಳ್ತಿರೋದು.
ಇವಳು ಇಷ್ಟು ಸಂಪನ್ನಳಾಗಿದ್ರೆ ಅವ್ರ ಮನೇಲೆ ಇಟ್ಕೋಬೇಕಾಗಿತ್ತು. ನಮ್ಮ ಮನೆ ತೊಳೆದು ರಂಗೋಲಿ ಹಾಕೋದಕ್ಕೆ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದು ಸೇರಿಸ್ಬೇಕಿತ್ತು? ಪಾಪ ಪ್ರಿಯಾ ನನ್ನ ಮೈ ಕೈ ಮಸಿ ಮಾಡ್ಕೊಂಡು ಅಡ್ಗೆ ಮಾಡೋದನ್ನ ನೋಡಕ್ಕಾಗ್ತೆ ಇವ್ರನ್ನ ಇಲ್ಲಿ ಸೇರ್ಸಿದಾಳೆ. ನಾಳೆ ಪ್ರಿಯಾ ಈ ಮನೆಗೆ ಸೊಸೆಯಾಗಿ ಬರ್ತಾಳೆ. ಅವಳನ್ನ ಒಂದ್ ಮಾತು ಕೇಳ್ದೆ ಇವ್ರನ್ನ ಮನೆಯಿಂದ ಓಡಿಸಿದ್ರೆ ಅವಳು ಏನ್ ಅಂದ್ಕೊಳಲ್ಲ. ಅತ್ತೆ, ನೀವು ಹಿರಿಯರು, ಎಲ್ಲ ತಿಳಿದಿರೋರು, ಏಕಾಏಕಿ ಯಶೋಧ ಅವ್ರನ್ನ ಮನೆಯಿಂದ ಆಚೆ ತಳ್ಳೋ ನಿರ್ಧಾರ ಮಾಡ್ಬಿಡೋದಾ? ನೀವಾದ್ರೂ ಯೋಚನೆ ಮಾಡೋದ್ ಬೇಡ್ವಾ? ನೋಡ್ ಕನಕ, ನನಗೂ ಯಶೋಧನ ದಂಡಿಸ್ಬೇಕು ಅನ್ನೋ ಯಾವ ದುರುದ್ದೇಶನೂ ಇಲ್ಲ. ಯಶೋಧ ನೆಕ್ಲೆಸ್ ತಗೊಂಡಿಲ್ಲ ಅಂದ್ರೆ ಇನ್ಯಾರೋ ತಗೊಂಡಿರ್ಬೇಕಲ್ವ? ಯಾರಿದ್ದಾರೆ ಈ ಮನೇಲಿ ಅಂತ ಕಳ್ರು? ಹಾಗಂತ ಇವ್ರನ್ನ ಮನೆಯಿಂದ ಆಚೆ ತಳ್ಬಿಟ್ರೆ ನೆಕ್ಲೆಸ್ ವಾಪಸ್ ಸಿಗತ್ತಾ ಅತ್ತೆ? ತುಂಬಾ ಬೆಲೆ ಬಾಳೋ ನೆಕ್ಲೆಸ್ ಅಂತೀರಿ. ಒಂದ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನೋಡೋಣ, ಕಳ್ರು ಯಾರು ಅಂತ ಗೊತ್ತಾಗತ್ತೆ. ಪೊಲೀಸ್ ಕಂಪ್ಲೇಂಟಾ? ಒಂದ್ಸಲ ಪೊಲೀಸ್ನವರು ನಮ್ಮ ಮನೆ ವಸ್ತು ತುಳಿದಿದ್ದಕ್ಕೆ ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಕಳ್ಳೆಪುರಿ ತರ ಹರಾಜಾಗೋಯ್ತು. ಮತ್ತೆ ಆ ರೀತಿ ಆಗೋದಕ್ಕೆ ನಾನು ಬಿಡೋದಿಲ್ಲ. ನೆಕ್ಲೆಸ್ ಎಲ್ಲಿದೆ, ಅದನ್ನ ಹೇಗೆ ಈಚೆ ತೆಗಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಾವು ಕಾದಿದ್ದು ಇಷ್ಟೊತ್ತಿಗೆ ಬಸ್ ಸ್ಟಾಪ್ ಅಲ್ಲಿ ಕಾದಿದ್ರೆ 10 ಬಸ್ ಬಂದು ಹೋಗ್ತಾ ಇತ್ತು. ಇನ್ನೂ ಅಕ್ಕನು ಕನ್ಕನು ಅಲಂಕಾರ ಮಾಡ್ಕೊಂಡು ಈಚೆನೆ ಬರ್ಲಿಲ್ವಲ್ರೋ? ಹೆಂಗಸ್ರ ಅಲಂಕಾರ ಅಂದ್ರೆ ಹಾಗೆ ಮಾವ. ಸದ್ಯ ಚಿತ್ರ ಆಚೆ ಹೋಗಿದ್ದಾಳೆ. ಅವಳು ಏನಾದ್ರು ಮನೇಲೇ ಎದ್ದು ಕನ್ನಡಿ ಮುಂದೆ ಕೂತ್ಬಿಟ್ಟಿದ್ರೆ ಅದೋ ಗತಿ, ಕತ್ಲೆ ಆಗೋಗಿರೋದು. ಅಲ್ಲ, ಇವ್ರೇನ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ರ ಮಾಲ್ಗೆ ಹೋಗ್ತಾ ಇದ್ರ ಅಂತ ನನ್ಗೆ ಅನುಮಾನ ಆಗಿದೆ ಕಣ. ಲೈ ಶ್ರೀಕಾಂತ, ಹೋಗಿ ನಿಮ್ಮ ಅಮ್ಮನ್ ಕರಿಯ. ಅಮ್ಮ ಅಮ್ಮ, ಇನ್ನೂ ಆಗಿಲ್ವೇನಮ್ಮ? ಬಂದೆ ಕಣೋ. ಅಕ್ಕ ಬೇಗ ಬಾರಕ್ಕ. ನೀವ್ ಹೆಂಗಸರು ಬರೋ ಅಷ್ಟೊತ್ತಿಗೆ ದೇವಸ್ಥಾನದ ಬಾಗ್ಲ ಹಾಕ್ಬಿಟ್ಟಿರ್ತಾರಷ್ಟೇ. ಬರ್ತೀನಿ ಅಂತ ಹೇಳನಲ್ಲ, ಯಾಕೆ ಸುಮ್ನೆ ಕೂಗಾಡ್ತಾ ಇದ್ಯಾ? ಬರಲ್ಲ ಅಂತ ಹೇಳಿದ್ರು ಕೇಳಲ್ಲ ನೀವು. ಸುಮ್ನೆ ತಲೆ ಮೇಲೆ ಕೂತ್ಕೊಂಡಿದ್ದೀರಲ್ಲ. ಅಲ್ಲ ಕಣಕ್ಕ, ಈಗ್ಲೇ ಹಿಂಗೆ, ಆಗ ಭಾವ ನಿನ್ನ ಹೊರಗಡೆ ಕರ್ಕೊಂಡೋದಕ್ಕೆ ಎಷ್ಟು ಪಲ್ಟಿ ಹೊಡೆದಿರ್ಬೋದು ಅಂತ. ನಿಮ್ ತರ ಏನ್ ಪ್ಯಾಂಟ್ ಸಿಕ್ಸ್ಕೊಂಡ್ ಬಂದ್ರೆ ಮುಗೀತು ಅನ್ಕೊಂಡಿದ್ಯಾ? ಹೋಗ್ತಾ ಇರೋದು ದೇವಸ್ಥಾನಕ್ಕೆ. ಸಂಸ್ಕೃತಿ ಸಂಸ್ಕಾರ ತಕ್ಕಾಕ್ ಹೋಗ್ಬೇಕಲ್ವಾ, ಅದಕ್ಕೆ ಲೇಟ್. ಅಮ್ಮ, ನಂಗೆ ಬೇರೆ ಕೆಲಸ ಇತ್ತು. ನೀವು ನೋಡಿದ್ರೆ ಇನ್ನೂ ಲೇಟ್ ಮಾಡ್ತಾ ಇದ್ದೀರಾ. ಏನಪ್ಪ ಅಂತ ತಲೆ ಹೋಗೋ ಕೆಲಸ ಇರೋದು ನಿನ್ಗೆ? ಯಾವ್ದಾದ್ರು ಹುಡುಗಿನ ಕಿಚ್ಚಾಯಿಸಿ ತಗ್ಲಾಕಬೇಕು ಅಂತಿದ್ಯಾ? ಮಾವ, ಹಳೇದ್ನೆಲ್ಲ ನೆನ್ಪು ಮಾಡಿ ನನ್ ಕೆದಕ್ ಬೇಡ. ನಾನ್ ದೇವಸ್ಥಾನಕ್ಕೆ ಬರಲ್ಲ ಅಷ್ಟೇ. ನೀಲ್ಕಂಠ, ಬಾಯ್ ಮುಚ್ಕೊಂಡಿರೋದಕ್ ಆಗಲ್ವಾ? ಹೋಗ್ತಾ ಇರೋದೇ ಅವನಿಗೋಸ್ಕರ. ಅವನೇ ಬಂದಿಲ್ಲ ಅಂದ್ರೆ ಏನ್ ಪ್ರಯೋಜನ ಹೇಳೋ? ಬಾಯ್ ಮುಚ್ಕೊಂಡಿರೋ. ಅವಿ, ಹೋಗು, ಕನಕ ರೆಡಿ ಆಗಿದ್ದಾಳ ನೋಡು. ಸರಿಮಾ, ಒಂದ್ ನಿಮಿಷ ಬಂದೆ. ಕನಕ, ಕೆಳಗಡೆ ಎಲ್ಲರೂ ನಿನ್ಗೋಸ್ಕರ ಕಾಯ್ತಿದ್ದಾರೆ. ಆಯ್ತಾ ನಿನ್ನ ಅಲಂಕಾರ? ಆಯ್ತು ರೀ, ಆದ್ರೆ ಈ ಓಲೆ ತೆರಪ್ ಮಾತ್ರ ಕೂತ್ಕೋತಾನೆ ಇಲ್ಲ. ಕನಕ, ನಾನ್ ಹೆಲ್ಪ್ ಮಾಡ್ಲಾ? ಕನಕ, ನೀನ್ ಇವತ್ತೆಷ್ಟು ಮುದ್ದಾಗಿ ಕಾಣ್ತಿದೆ ಗೊತ್ತಾ? ರಿಯಲಿ ಮಾರ್ವಲಸ್. ರೀ, ಇದ ಹೆಲ್ಪ್ ಮಾಡೋದು? ನೀವ್ ಈ ತರ ಮಾಡಿದ್ರೆ ಇನ್ನೂ ಲೇಟ್ ಆಗತ್ತೆ. ಅತ್ತೆ ನಮ್ಮನ್ನ ಹುಡ್ಕೊಂಡು ರೂಮ್ಗೆ ಬಂದ್ಬಿಡ್ತಾರ ಅಷ್ಟೇ. ಬರ್ಲಿ ಬಿಡು. ದೇವಸ್ಥಾನದಲ್ಲಿ ಯಾವ್ದೋ ದೇವಿನ ನೋಡೋ ಬದಲು ಇಲ್ಲಿ ಈ ದೇವಿನೇ ನೋಡ್ತಾ ಕೂತ್ಬಿಡ್ತೀನಿ. ನೀವೇ ಹೋಗಿ ಅಂತ ಹೇಳಿದ್ರಾಯ್ತು. ರೀ, ಹಾಗೆಲ್ಲ ಹೇಳೋ ಹಾಗಿಲ್ಲ. ಈ ಮದ್ವೆ ನಿಂತೆ ಹೋಗೋ ಸ್ಥಿತಿಲಿತ್ತು. ಆ ಔದಾನಿಗಳು ಯಾವ್ದೇ ಕಾರಣಕ್ಕೂ ಈ ಮದ್ವೆ ನಡೆಯೋದೇ ಇಲ್ಲ. ಗಣಗಳು, ಸಾಲಾವಳಿ ಒಂದೂ ಕೂಡ್ ಬರ್ತಿಲ್ಲ ಅಂದಿದ್ರು. ಆ ಮದ್ವೆ ನಿಂತೋಗಿದ್ರೇನೆ ಚೆನ್ನಾಗಿರ್ತಿತ್ತು. ಆ ಅಬ್ದಾನೆಗಳಿಗೆ ನಮ್ಮನೆ ಹಾಳು ಮಾಡೋಕೆ ಕೆಟ್ಟ ಬುದ್ಧಿ ಯಾಕೆ ಬಂತು ಏನೋ. ರೀ,
ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಿ? ಹೇಗೋ ಆ ದೇವ್ರ ದಯೆಯಿಂದ ಬೆಟ್ಟದಾಗ ಬಂದಿದ್ದು ಮಂಚನಂತೆ ಕರ್ಗೋಯ್ತು. ಈ ಮನೆ ಸಂಪ್ರದಾಯದ ಪ್ರಕಾರ ಯಾವುದೇ ಶುಭ ಕಾರ್ಯ ಮಾಡೋದಕ್ ಮುಂಚೆ ಮನೆ ದೇವರಿಗೆ ಕುಟುಂಬದವರೆಲ್ಲ ಹೋಗಿ ಪೂಜೆ ಮಾಡಿಸ್ಬೇಕಂತೆ. ಈಗ ಅದಕ್ಕೆ ಹೋಗ್ತಿರೋದು. ಎಲ್ಲ ಒಳ್ಳೇದಾಗ್ತಿರ್ಬೇಕಾದ್ರೆ ನೀವ್ಯಾಕೆ ಕೆಟ್ಟದನ್ನ ಮಾತಾಡ್ತೀರಾ? ಸಾರಿ ಕನಕ, ಪ್ರಿಯನ್ ವಿಷಯ ಬಂದ್ರೆ ನಾನು ಯಾಕೋ ತುಂಬಾ ಡಿಸ್ಟರ್ಬ್ ಆಗಿ ಹೋಗ್ತೀನಿ. ಈ ಮನೆ ಸಂಭ್ರಮ, ನಿನ್ನ ಉತ್ಸಾಹ ಇದನ್ನೆಲ್ಲ ಹಾಳು ಮಾಡೋವಷ್ಟು ಸಣ್ಣ ಮನ್ಸಿನವನಲ್ಲ ನಾನು. ಸರಿ, ನಡಿ ಹೋಗೋಣ. ಸರಿ ಆಯ್ತು, ಬರ್ತೀನಿ. ರೀ, ಯಾರ್ದೋ ಫೋನ್ ಬರ್ತಿದೆ ನೋಡಿ. ಹಲೋ, ಅವಿನಾಶ್ ಮಾತಾಡ್ತಾ ಇದ್ದೀನಿ. ಒಂದು ನಿಮಿಷ ಕೊಡ್ತೀನಿ. ಕನಕ, ಫೋನ್ ತಗೋ. ಹಲೋ